ಇಷ್ಟು ಜ್ಯೂಸಿಯಾಗಿ ಮಾಡುವಂಥ ಗುಲಾಬ್ ಜಾಮೂನ್ ರೆಸಿಪಿ ಅದು ಇಷ್ಟು ಈಸಿಯಾಗಿ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆಯೇ ಯಾರು ಕೂಡ ಸ್ಕಿಪ್ ಮಾಡಿದರೆ ಈ ಒಂದು ವಿಡಿಯೋನ ನೋಡಿ. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಲಕ್ಷ್ಮಿ SM ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ತಮ್ಲೈನ್ ಕೂಡ ಪ್ರೆಸ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ತಮ್ಲೈನ್ನ ಪ್ರೆಸ್ ಮಾಡಿಲ್ಲ ಅಂತಂದರೆ ನನ್ನ ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋಸು ಕೂಡ ನೀವು ಮಿಸ್ ಮಾಡ್ಕೊತೀರಾ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟು ನಾನು ಗುಲಾಬ್ ಜಾಮೂನ್ ಇನ್ಸ್ಟೆಂಟ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ಒಂದು ಪೌಡ್ರನ್ನ ಒಂದು ಪ್ಯಾಕೆಟ್ ತೊಗೊಂಡ್ರೆ ನೀವು ಕಮ್ಮಿ ಅಂತಂದ್ರೂ ಒಂದು 25ರಿಂದ 30 ಜಾಮೂನ್ನ ಮಾಡ್ಕೊಬೋದು. ನೀವು ಯಾವ ಸೈಜಲ್ಲಿ ಮಾಡ್ಕೊತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಸೊ ಮೊದಲನೇದಾಗಿ ನಾನು ಹಿಟ್ಟನ್ನ ಕಲಸಿ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನ ಕಲಿಸ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಆಯಿಲ್ ಬಿಸಿ ಇರುವಾಗ ನಾನು ಈ ಒಂದು ಜಾಮೂನ್ ಏನಿದೆಯೋ ಸೊ ಈ ರೀತಿ ಮಾಡಿ ಇಟ್ಕೊಂಡಿರೋದಂಥ ಬಿಸಿ ಕಾದಾದಮೇಲೆ ನಾನು ಆಯಿಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಸಣ್ಣ ಉರಿಲಿ ಇದನ್ನು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಬೇಯಬೇಕು ಆಯಿಲಲ್ಲಿ ಇದು. ಸೊ ಇಷ್ಟು ಈ ಕನ್ಸಿಸ್ಟೆನ್ಸಿಲಿನೇ ಇದು ಬೇಯ್ತಾ ಹೋಗಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಜಾಮೂನೆಲ್ಲ ಏನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ, ಬೆಂದಿರೋ ಥರ ಕಾಣಿಸುತ್ತೆ, ಬಟ್ ಕ್ಲೀನಾಗಿ ಬೆಂದಿರೋದಿಲ್ಲ, ಒಳಗಡೆ ಹಿಟ್ಟು ಹಸಿದು ಹಾಗೇ ಇರುತ್ತೆ. ಹಾಗೆಯೇ ಇಲ್ಲಿ ನಾನು ಪಕ್ಕದಲ್ಲೇ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ 1 ಲೋಟ ಸಕ್ಕರೆ ತಗೊಂಡ್ರೆ ಸೇಮ್ ಕನ್ಸಿಸ್ಟೆನ್ಸಿಲಿ ನಾನು 1 ಲೋಟ ನೀರು ಹಾಕೋಬೇಕು. ಸೊ ನೀವು ಜಾಮೂನ್ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಾನು ಎಷ್ಟು ಸ್ವೀಟ್ ನಿಮಗೆ ಅನುಗುಣವಾಗಿ ಸ್ವೀಟ್ ಎಷ್ಟು ಬೇಕೋ ಸಿಹಿ ಅಷ್ಟಕ್ಕೆ ನೀವು ಸಕ್ಕರೆ ಹಾಕ್ಕೊಂಡು ಪಾಕ ಮಾಡಿ ಇಟ್ಕೋಬೇಕು ಪಕ್ಕದಲ್ಲಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಮಿಕ್ಕಿರುವಂಥ ಜಾಮೂನು ಅಷ್ಟೇ ಇವಾಗ 1 by 1 ಇದನ್ನು ಕೂಡ ಹಾಕ್ತೀನಿ. ಹಾಕಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ ಕೂಡ ಇದನ್ನು ಒಂದು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಡ್ರೈ ಜಾಮೂನ್ ಮಾಡೋದಕ್ಕಂತ ಹೇಳಿ. ಸೊ ಇದು ಕೂಡ ನಾನು ಇದನ್ನು ಸೊ ಈ ಜಾಮೂನ್ ಸಪ್ರೇಟ್ ಮಾಡ್ತೀನಿ, ಡ್ರೈ ಜಾಮೂನ್ನ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಈ ರೀತಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ನೋಡಿ ನೀವು ಒಂದು ಪ್ಯಾಕೆಟಲ್ಲಿ ಇದರಲ್ಲಿ ಇದಕ್ಕಿಂತ ನೀವು ಚಿಕ್ಕದಾಗಿ ಕೂಡ ಬೇಕು ಅಂದರೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೂ ಮಾಡ್ಕೋಬೋದು. ಬಟ್ ನೀವು ಆಯಿಲಲ್ಲಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಅದು ಬ್ರೇಕ್ ಆಗಬಾರ್ದು, ಅಂದರೆ ಸೀಳಬಾರ್ದು. ಜಾಮೂನ್ ಏನು ಮಾಡ್ಕೊಂಡಿರ್ತೀರ ಆವಾಗ ನೀವು ಸರಿಯಾಗಿ ಅದು ಏನಕ್ಕಾಗುತ್ತೆ ಅಂದರೆ ಸರಿಯಾಗಿ ನೀವು ಕಲಸಿರೋದಿಲ್ಲ, ಅಥವಾ ಏನಾದರೂ ಸ್ವಲ್ಪ ಹಾಲು ಹಾಕಿ ಕಲಿಸುವಾಗ ಸ್ವಲ್ಪ ಜಾಸ್ತಿ ಹಾಕಿರ್ತೀರ, ಹದವಾಗಿ ಅದು ಇದ್ದರೆ ಮಾತ್ರ ನಿಮಗೆ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಸೊ ನೋಡಿ ಇಲ್ಲಿ ನಾನು ಜಾಮೂನ್ನ ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮರಿದಿರ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ನಿಮ್ಮ ಮನೆಯಲ್ಲಿ ನೀವು ಇನ್ನೂ ಈ ಒಂದು ಜಾಮೂನ್ ರೆಸಿಪಿನ ಟ್ರೈ ಮಾಡಿಲ್ಲ ಅಂತ ಅಂದರೆ ಬೇಗ ಹೋಗಿ ಟ್ರೈ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಹೋಗಿ ನನ್ನ ಚಾನಲ್ನ ಮಹಾಲಕ್ಷ್ಮಿ SM ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಲವ್ ಯು ಆಲ್.